ಅಲ್ಲ ಕಲೆ ಈ ಹಾಳ್ಗರಿದು ಅದೆಷ್ಟ್ರ ಮಟ್ಟಕ್ಕೆ ಓದಿದ್ದು ಎಲ್ಲರೂ ನುಣ್ಗೆ ಸೊನೆ ತಗೊಂಡಿದ್ದದಂತಲ್ಲ ಏನು ಆ ಪಾಟಿ ಬೋಯ್ತಿದ್ನಲ್ಲರಪ್ಪ ಏನು ಕತ್ತೆ ಮೇಸಕ್ಕೆ ಹೋಯ್ತಿದ್ನ ವಿದ್ಯೆ ಕಲಿಯಕ್ಕೆ ತಾನೇ ಹೋಯ್ತಿದ್ದಿ ಸ್ಕೂಲ್ಗೆ ಅದೇನು ಕಲಿಯಕ್ಕೆ ಹೋಯ್ತಿದ್ನೋ ಅದೇನು ಬಿಡಕ್ಕೆ ಹೋಯ್ತಿದ್ನೋ ಯಾರು ಗೊತ್ತು ಮರೆಯ ನಮ್ಮ ಕೇಳಿದ್ರೆ ನಾವೇನು ಹೇಳವ ಅದೇ ಆತ್ಗೆ ಹೋಯ್ತಿತ್ತು ಯಾರು ಗೊತ್ತು ಓದಕ್ಕೆ ಹೋಯ್ತಿತ್ತು ಚೆಂಗ್ಲಾಡಕ್ಕೆ ಹೋಯ್ತಿತ್ತು ಕಂಡಿದ್ರ ಹೇಳಿ ಹಾಳ್ಗರಿದೇನ ಸುಮ್ಕಿರು ಏನು ಅವ್ನಿಗೆ ನೆಮ್ಮದಿ ಸಿಕ್ಕದತ್ತಾಗೆ ನೆಮ್ಮದಿ ಕೊಟ್ಟವ ಹಾಳ್ಗರಿ ಅವು ನಿಜಕ್ಕೂ ಹೊಸಿಕೋ ಆಪತ್ತಕ್ಕಿರ ನನಗೆ ಏನ ಪಾರ್ಟಿ ಬೇಜಾರು ಮಾಡ್ಕೊಂಡ ಹಿಂಗೆ ಮಾಡಿದ್ನಲ್ಲವ ಹಿಂಗೆ ಬಿಟ್ಟವಲ್ಲ ವೈಕ್ಳು ಇವಕ್ಕೇನು ಮಾನ ಮರೋದಿಲ್ವ ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಾವಲ್ಲ ಅಂದ್ಕೊಂಡು ಏನ ಪಾರ್ಟಿ ಬೇಜಾರು ಮಾಡ್ಕೊಳ್ಳೋನು ಅದಕ್ಕೆ ಆಯಿತು ಸುಮ್ಮನಿರಪ್ಪ ಇನ್ನೇನು ಮಾಡಿಯೇ ಇನ್ನೇನು ಮಾಡಿ ಇನ್ನು ಪೇಲ ಆಗ್ಬಿಟ್ಟನೆ ಅಂತ ಹೊಡೆದು ಬಡ್ದು ಇನ್ನು ಇದು ಮಾಡಿದ್ರೆ ಸರಿ ಆಗ್ತದ ಸುಮ್ಮನಿರು ಅಂದ್ಬಿಟ್ಟು ನಾನು ಸುಮ್ಮನಂಗೆ ಇರಿಸ್ತೇತಾಗ ಇನ್ನೇನು ಮಾಡಾನೆ ಅವನಿಗೆ ಆಡ್ತಾನೆ ಅಂದ್ಬಿಟ್ಟು ನಾನುವೇ ತಿರ್ಗಾ ಹಂಗೆ ಆಡಿದ್ರೆ ಎತ್ಕೊಡ್ದಂಗೆ ಆಯ್ತದೆ ಅಂದ್ಬಿಟ್ಟು ಸುಮ್ಮನಿಲ್ಲ ಗೋವಿಂದ ತಾಗಿ ಇನ್ನೇನು ಮಾಡಿಯೇ ಕಟ್ಕೊಂಡು ಪಾಸ್ ಮಾಡ್ಕೊತಾನಂತೆ ಸುಮ್ಕಿರತ್ತಾಗೆ ಇನ್ಮೇಲೆ ಹೇಳಿವಿ ಕೇಳ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿರಪ್ಪ ನೀನು ಅಂತ ಹೇಳಿನಿ ಸುಮ್ಮನಿರು ನೀನು ಯಾಕೂ ತಲೆ ಕೆಡ್ಸ್ಕೊಬೇಡ ಅಂದ್ಬಿಟ್ಟು ಹಂಗಂದೆ ಇನ್ನೇನು ಮಾಡಿರಿ ಇನ್ನೇನು ಮಾಡೋಕ್ಕದು ಅಂತ ಮಕ್ಳುಗಳು ಎತ್ಕೊಂಡ್ಮೇಲೆ ಇನ್ನೇನು ಅನ್ಭವಿಸ್ಲೇಬೇಕಲ್ವಾ ಇವಳು ಲತಾ ಸುಮ್ಮನೆ ತಲೆ ಮೇಲೆ ಕುಣ್ಸ್ಕೊಂಡ್ಲಕ್ಕಂತ ಬಾ ತಲೆ ಮೇಲೆ ಕುಣ್ಸ್ಕೊಂಡು ಅವನ್ನ ಭಾಳ ಹೆಚ್ಚಿಸ್ಬಿಟ್ಲು ಕತೆ ನೋಡ್ರು ಗೊತ್ತಾಕಿಲ್ವಾ ಅವಳು ಬುದ್ಧಿ ಹೆಂಗೆ ಕಲ್ಸವಳೆ ಮಕ್ಳಿಗೆ ಅಂತವ ಏನು ಸೀಮ್ಗಿಲ್ ಮಕ್ಳು ಎತ್ತೀವಿ ಏನಾಗ ವಾರ ಆಡೋದು ಅತ್ತಿ ಬೇಯ್ತದ ನನಗೆ ಹಂಗೆ ಏನು ಮಾಡಿ ಮಾತಾಡೋ ವಿಧಿಲ್ಲ ನೋಡು ಮಾತಾಡ್ತಾನೆ ಮಾವ ಅಂತ ಅನ್ಕೊತಾಳೆ ಅಂದ್ಬಿಟ್ಟು ನಾನು ಉಸಿರು ಮುಚ್ಕೊಂಡು ಸುಮ್ಮನಾಗಿ ನಮ್ಗೆ ಯಾಕೆ ಬೇಕು ಒಂದು ಅಂದ್ಬಿಟ್ಟು ಎರಡು ಅನ್ಸ್ಕೊಳ್ಳೋಂಥದ್ದು ಯಾಕೆ ಹೋಗ್ಬೇಕು ನಮಗೆ ಯಾಕೆ ಮಾತಾಡ್ಬೇಕು ಹೇಳು ಮಾತಾಡಿದ್ರು ಸುಮ್ಮನೆ ನಿಷ್ಠೂರ ಅಂದ್ಕೊಂಡು ಮಾತಾಡೋದೇ ಬೇಡ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೈತಾಗೆ ಏನಾದ್ರು ಮಾಡ್ಕೊಳ್ಳಿ ಅಂತ ಏನು ಮಾಡಕ್ಕೆ ಮಾತಾಡಕ್ಕೆ ಹೋದಿರಿ ಮಾತುಗಳಿಗೆ ಬೆಲೆ ಕೊಡೋ ಮಕ್ಕಳಾದ್ರೆ ಏನಾರು ಮಾತಾಡೋದ ಅವು ಬೆಲೆ ಕೊಡೋಂಥವಲ್ಲ ಸುಮ್ಮನೆ ಆಗಪ್ಪ ಮಾತಾಡಿ ನಿಷ್ಠೂರ ಅದೆಯಾ ಬೇಡ ಸುಮ್ಕಿರಿ ಅದು ಯಾಕೆ ಮಾತಾಡಿ ಯಾಕೆ ನಿಷ್ಠೂರ ಆಗಬೇಕು ಅದಕ್ಕೆ ಇವನ್ಗಂದೆ ಅವಳೇ ಹೆಚ್ಚಿಸ್ಕೊಂಡು ಕುಣಿಸ್ಕೊಂಡವಳೆ ತಲೆ ಮೇಲೆ ಮಗ ನೀನು ಯಾಕೆ ತಲೆಗೆಡ್ಸ್ಕೊಂಡಿಯೇ ಸುಮ್ಮನಿರ್ಲ ನಿನ್ನಿಂದ ಅಂತ ಯಾಕೆ ಅನ್ಸ್ಕೊಂಡು ನೀನು ಸುಮ್ಮನಿರ್ಲ ಮಗ ಅಂದ್ಬಿಟ್ಟು ಹಂಗೆ ಅಂದೇಕಂದ್ರಿ ನಾನುವೆ ಇನ್ನೇನು ಮಾಡಾನೆ ಹೇಳಿ ನೀನು ನಾನು ಏನಾದ್ರು ಹಂಗೆ ಹಿಂಗೆ ಅಂದರೆ ನೀನು ಇದು ಮಾಡ್ಕೊತಾನೆ ಕೋಪ ಜಾಸ್ತಿ ಮಾಡ್ಕೊತಾನೆ ನೋಡು ಎತ್ಕೊಟ್ಟು ನನ್ನ ಗಂಡನಿಗೆ ಎತ್ತವ ಬಾಯಿಗೆ ಬಂದಾಗ ಅವಳು ಮಾತಾಡ್ತಾಳೆ ಅದಕ್ಕೆ ಅವಳು ಮಾತಾಡೋದು ಬೇಡ ಬಿಡೋದು ಬೇಡ ಅಂದ್ಕೊಂಡು ಅದಕ್ಕೆ ಹೇಳ್ಬಿಟ್ಟೆ ಸುಮ್ಮನಿರಪ್ಪ ತಾಗ ಆಯಿತು ನಿನ್ನಿಂದ ಅಂತ ಯಾಕೆ ಅನ್ಸ್ಕೊಂಡು ಅವ್ರು ತಲೆ ಮೇಲೆ ಕುಣಿಸ್ಕೊಳ್ಳಿ ಸುಮ್ಕಿರು ನಿನ್ನಿಂದ ಅಂತ ಅನ್ಸ್ಕೊಬೇಡ ಅಂತ ಹಂಗಂದೆ ಕಣ್ಮರೆ ನಾನುವೆ ಸರಿ ಕತ್ ಬಿಡು ಅದು ಯಾಕೆ ಮಾತಾಡಿದ್ರೆ ಸುಮ್ಮನೆ ಇಷ್ಟರಾಗ ಬದಲಿಗೆ ಕಂಡ್ರು ಕಾಣ್ತೋದ್ರೆ ಹಂಗೆ ಇದ್ಬಿಟ್ರೆ ಒಳ್ಳೆಯದು ಸುಮ್ಕಿರು ಮಾತಾಡಿ ಏನಾಯ್ತಿತ್ತು ಮಾತಾಡಿ ಏನು ಸಿಕ್ತಿತ್ತು ಹೇಳು ಯಾವುದಕ್ಕೆ ಪ್ರಯತ್ನ ಅರ್ಥ ಮಾಡ್ಕೊಳಕ್ಕಾರೆ ಏನಾರು ಮಾತಾಡ್ಬೋದು ಇವು ಅರ್ಥ ಮಾಡ್ಕೊಳಕ್ಕಿಲ್ಲ ಸುಮ್ಮನೆ ಮಾತಾಡಿ ಉಪಯೋಗನೂ ಇಲ್ಲ ಸುಮ್ಮನಿರ ಕೇಳೋತ್ತಾಗೆ ಅದಕ್ಕೆ ಅಂದೆ ಅಯ್ಯೋ ಏನು ಮಾತಾಡಿ ಸುಮ್ಮನಿಲ್ಲ ಮಗ ನೀನು ಯಾಕೆ ನಿಷ್ಠುರಾದಿಯೇ ಸುಮ್ಮನೆ ಅವನು ತಲೆ ಮೇಲೆ ಹತ್ತಿಸ್ಕೊಂಡು ಕುಣಿಸ್ಕೊಳ್ಳಿ ಸುಮ್ಕಿರು ಅದೆಷ್ಟು ದಿವ್ಸಗಂಟ ಹತ್ತಿಸ್ಕೊಂಡು ಕೂತ್ಕೊಳ್ಳಿ ತಲೆ ಮೇಲೆ ಹತ್ತಿಸ್ಕೊಂಡು ಕೂತ್ಕೊಳ್ಳಿ ನೀನು ತಲೆಗೆಡ್ಸ್ಕೊಬೇಡ ಅಂತ ಅಂದೆ ನಾನು ಹೇಳೋದೆಲ್ಲ ಹೇಳಿನಿ ಇದ್ರ ಮೇಲೆ ಅವ್ನು ಇಷ್ಟಕ್ಕೆ ಬಿಟ್ಟಿದ್ದು ನಾವೇನು ಹೇಳಂಗಿದ್ದು ಇದ್ರ ಮೇಲೆ ಕೇಳ್ದಾರ ಇಲ್ಲಿ ಸುಮ್ಕಿರು ಇವನು ಆ ವೈಕುಗಳನ್ನ ತೆಗ್ದಾಕ್ಬಿಟ್ಟು ಮನ್ಸಿಂದವ ಇವನು ಏನು ಮಗ ಅಂದ್ಕೊಂಡು ಅಷ್ಟು ವಾರ ಕಳ್ಕೊಂಡ ನನಗೆ ಇನ್ನೇನಂತದ್ದು ಹೇಳು ಅದೇ ತಾನೇ ಆಗೋದು ಅಯ್ಯೋ ಆಡ್ದ ಕಣಪ್ಪ ಇಲ್ಲ ಅಂತ ಹೇಳಕ್ಕದ ಆಡ್ದ ಬೇಕಾದಷ್ಟು ಆಡ್ದ ಅವ್ಳು ಕಟ್ಕೊಂಡು ಕುಂದ ಈಗ ಅನುಭವಿಸ್ಲಾಕಿ ನಮಗೇನು ಈ ಮಕ್ಕಳನ್ನ ಕಡೆಗಂಡ ಮಕ್ಕಳನ್ನ ಹೆಂಗೆ ನೋಡ್ಕೊಳಕ್ಕೆ ಬಿಡಿ ಧರ್ಮಕ್ಕೆ ಬದುಕಳಕ್ಕೆ ನೋಡ್ಕೊಳಕ್ಕಿಲ್ಲ ನನ್ನ ಮಕ್ಕಳನ್ನ ನೀನು ಸಾಕುರು ಧರ್ಮಕ್ಕೆ ಬದುಕಳಕ್ಕೆ ಸಾಕಾಕಿಲ್ಲ ಏನು ಕದ್ದು ಮದುವೆ ಮಾಡ್ಕೊಂಬೈತಿಲ್ಲ ಗೊತ್ತಿಲ್ದಂಗೆ ಹೇಳ್ದಂಗೆ ಮಾಡು ಮಟ್ಟು ಅಂತ ಈ ನನ್ನ ಮಗನೂ ಹೇಳಿಲ್ಲಕ್ಕ ಸುಮ್ಮನಿರಿ ಇವನು ಹೇಳಿದರೆ ಅವಳು ತಿಗ ಮುಚ್ಕೊಂಡು ಮಾಡಾಳು ಮಾಡ್ತಾನೆ ಇರ್ತಿತ್ತಿಲ್ಲ ಅಂದರೆ ಇವನು ಭಾಳ ಸದ್ರ ಕೊಟ್ಟುಟ ಇವನೇನು ಸಾಮಾನ್ಯದನ ಹೇಳಿ ಇವನೇನು ಸಾಮಾನ್ಯದನ ಅಲ್ಲಕ್ಕ ಸುಮ್ಕಿರ ತಲೆ ಮೇಲೆ ಕತ್ತಿಸ್ಕೊಂಡ ಒಬ್ಬ ಮಗ ಅಂದ್ಕೊಂಡು ಹೆಣ್ಮಕ್ಳ ಮೇಲೆ ಆಸೆ ಬಿಟ್ಟುಟ ಇವಳ ಮಗನ್ನು ಅಳಿ ಎರ್ತೀವಿ ತಲೆ ಮೇಲೆ ಕುಣಿಸ್ಕೊಳಕ್ಕದ ಕೇಳಿದೆ ಫೋನಲ್ಲಿ ಬುಕ್ ಮಾಡೋದು ಅಂಗಡಿ ಅಡ್ರೆಸ್ ಕೊಟ್ಬಿಟ್ಟಾಳೆ ಅಂಗಡಿಗೆ ಹೋಗ್ಬೇಕು ಎಲ್ಲ ಅಂಗಡಿಗೆ ಹೋಗ್ಬೇಕನ್ಮರಿಯ ಅಂಗಡಿಗೆ ಹೋಗಂಗೆ ಅಡ್ರೆಸ್ ಕೊಟ್ಬಿಟ್ಟಾಳೆ ಅಲ್ಲಿಗೆ ಹೋದಷ್ಟವ ಇವನು ಕಾಸು ಕೊಟ್ಟು ಇಸ್ಕೋಬೇಕು
ಅಷ್ಟ್ರ ಮಟ್ಕು ಸದರ ಕೊಟ್ಟಾರ ಕೊಡ್ತೀನಿ ಅಂದ್ಬಿಟ್ಟು ಅಷ್ಟ್ರ ಮಟ್ಕು ಎಲ್ಲನೂ ತೋರ ಹಾಕೊಂಡ ಇವನು. ಇನ್ನೇನು ಮಾಡಾಳಿ ಈಗ, ಇನ್ನೇನು ಮಾಡಾಳಿ ಹೇಳು? ಅದಕ್ಕೆ ತೋರವಳೆ ಈಗ ತಲೆ ಮೇಲೆ ಕತ್ತವಳೆ ಹತ್ತುತ್ತಾಳೆ ಬಿಟ್ಟಾಳೆ. ತಲೆ ಮೇಲೆ ಕತ್ತಿ ಉಯ್ತಾಳೆ. ಉಯಿಸ್ಕೊಳ್ಳಾಕ ನಮಗೇನು ಹೇಳು? ಉಯಿಸ್ಕೊಳ್ಳಾಕು, ತಲೆಗೆ ಎಡ್ಸ್ಕೊಳ್ಳೋದು ಬೇಡ ನಮ್ಗೆ ಯಾಕೆ? ಹಂಗಂದ್ರೆ ಆದದ ಹೇಳು. ಹಂಗಂದ್ರೆ ಇನ್ನೂ ಹೆಚ್ಕೋತಾಳಪ್ಪ. ಅಯ್ಯೋ ಹೆಚ್ಕೊಳ್ಳಿ ಬಿಡಕ್ಕಾರ ಬಿಡ್ಲಿ ಸುಮ್ಕಿರಿ. ಇನ್ನೂ ಹೆಚ್ಕೊಳ್ದಾನೆ ಕೂತಿದ್ದಾಳೆ ಹೇಳು. ಇನ್ನೂ ಹೆಚ್ಕೊಳ್ದಾನೆ ಕೂತಿಲ್ಲ. ಅಲ್ಲಿ ಹೆಚ್ಕೊಂಡು ಭಾಳ ದಿವಸ ಆಗದಕ್ಕೆ ಸುಮ್ಮನೆ ಮರೆ. ಅದು ಯಾಕೆ ಸುಮ್ಮನೆ ಮಾತಾಡೋದು ಯಾಕೆ? ಸುಮ್ಮನಿರು. ಅವಳು ಆರಿ ಹೆಚ್ಕೊಂಡು ಹೋಯ್ತು, ಎಲ್ಲ ಆಯ್ತು ಕತೆ. ಏನು ಹೇಳ್ಬೇಕ? ಅಯ್ಯೋ ಅಲೋ ಅದಕ್ಕೆ ನಾನು ಕಣದ್ಕೆ ಯಸದಿ ಚೆನ್ನಾಗಿದ್ಯವ? ಅದಕ್ಕೆ ಚೆನ್ನಾಗಿವ್ನಿ ನೀವು? ಅಯ್ಯೋ ನಮ್ದು ಏನು ಚಂದವ, ಚೆನ್ನಾಗೀವಿ. ಭೀಮರೊಂದು ಏನಾಯ್ತು ರಿಸಲ್ಟು? ಪಾಸ್ ಆದ್ನಾ? ಅಯ್ಯೋ ಅದೇ ರಗಲ ರಾಮಣ್ಣ ಕೂತದೆ ವಾತಾರಿಂದನೂ ಅದೇ ಒಂದು ಕೂತದೆ ಮನೆ ಒಳಗೆ ಬವ ಕದ್ನ. ಯಾಕದ್ಕೆ ಏನಾಯ್ತು? ಪೇಲಾಗರಕಂತಾಯಿ ಪೇಲಾಗವನೆ. ವಾ ಪೇಲಾಗಿದ್ದದು? ಅಯ್ಯೋ ಸರಿ ಕಂದು ಬುಡಿ ಅತ್ತಾಗೆ ಪೇಲಾಗಿದ್ದಾರ ಅದಕ್ಕೆ. ಈಗ ಸುಮಾರಾಗಿ ಓದ್ತಾನೆ ಅಂತಿದ್ರಲ್ಲ ಅದಕ್ಕೆ ಮತ್ತೆ. ಅಯ್ಯೋ ಅದೇನು ಸುಮಾರಾಗಿ ಓದೋದು ಕಾಣೆ ಆಲ್ಗರಿದು. ಅದೇನು ಓದೋದು ಅದು ಯಾತಕ್ಕೆ ಹೋಯ್ತಿತ್ತೋ ಸ್ಕೂಲ್ಗೆ, ಏನು ಓದೋಕ್ಕೆ ಹೋಯ್ತಿತ್ತು ಅದು ಯಾತಕ್ಕೆ ಹೋಯ್ತಿತ್ತು ಯಾರು ಗೊತ್ತು. ಏನು ಓದುವಿಲ್ಲ ಗೀದುವಿಲ್ಲ, ಏನು ಮಾಸ್ಟ್ರು ಕೈಲಿ ಬಾಯ್ಲಿ ಅಂತವ. ಇವನು ರಿಸಲ್ಟ್ ಬಂದರೆ ಪಾಸ್ ಆಗಿವ್ನಿ ಅಂತ ಸುಳ್ಳು ಹೇಳ್ದಂಗೆ ಹೇಳ್ತೀನಿ ಕೇಳ್ಕೊ. ಇವನು ಯಾವಾಗ ಸುಳ್ಳು ಹೇಳ್ದ ಇವನ್ಗೆ ಯಾಕೋ ಅನುಮಾನ ಬಂದ್ಬಿಡ್ತು. ಎರ್ತಿ ಸಾಪ್ಕಿದ್ಲಲ್ಲ, ಪಾಸ್ ಆದ್ರೆ ಯಾಕೆ ನನ್ನ ಎರ್ತಿ ಸಾಪ್ಕಿದಳು ಅಂತ ಏನು ಅಂದ್ಕೊಂಡು ಮಗ ದೇನ ಯತ್ನೆ ಮಾಡ್ಕೊಂಡು ಹೋಗಿ ಪ್ರಿನ್ಸಿಪಲ ಕೇಳ್ದಂಗೆ ಅವರು ನಿಮ್ಮ ಹುಡುಗ ಫೇಲ್ ಆಗವನೆ ಅಂತ ಹೇಳ್ದಂಗೆ ಮಗ. ಗೊತ್ತಾಗ್ಬಿಟ್ಟು ಏನು ಕುಂದ ಮಾತಾಡಿದ ಬದಿ ಆಡಿ ಆಗದೆ ಕಣ್ಮಗ. ಸಮಾಧಾನ ಮಾಡ್ಬಿಟ್ಟು ಈಗ ಅವನಿಗೆ ಹೇಳ್ಬಿಟ್ಟು ಇನ್ಮೇಲಾದ್ರೆ ಒಳ್ಳೆ ಬುದ್ಧಿ ಕಲಿಯಪ್ಪ, ಹಿಂಗೆ ಹೊಟ್ಟೆ ಉರ್ಸ್ಬೇಡ ಅಂದ್ಬಿಟ್ಟು ಯಾರು ಹೇಳಿ ಇಷ್ಟ ಗಂಟ ಮಾತಾಡ್ಬಿಟ್ಟು ಅಂಗಡಿಗೆ ಜೀತ ಮಾಡ್ಕೊಂಡಿರ್ಬೇಕು, ಅಂಗಡಿಲಿ ಹೇಳಿದ ಕೆಲಸ ಮಾಡ್ಕೊಂಡು ಬಿದ್ದಿರ್ಬೇಕು ಅಂದ್ಬಿಟ್ಟು ಹೇಳ್ದೆ. ಆಯಿತು ಬಿಡು ಆಯಿತು ಸುಮ್ಮನಿರ್ಲ ಮಗ ಅಂದ್ಬಿಟ್ಟು ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾದದು ಒತ್ತಾಗೆ ಸುಮ್ಕಿರತ್ತಾಗೆ ಸಮಾಧಾನ ಮಾಡ್ಕೊತ ಹೇಳಿ ಆಮೇಲೆ ಸಮಾಧಾನ ಮಾಡಿಬಿಟ್ಟು ಬಂದಕ್ಕನವ. ಹಾಲಕರೋದಕ್ಕೆ ಅಷ್ಟೊಂದು ಲಕ್ಷ ಗಟ್ಲೆ ಪೀಚ್ ಕಟ್ಟಿ ಓದಿಸಿರೋದ್ಕಾರೆ ಬೆಲೆ ಬಿಡುವದಕ್ಕೆ ಏನು ಗೌರ್ಮೆಂಟ್ ಕಾಲೇಜ್ ಸೇರಿಸಿದ್ರೆ ಓಲಿ ತೆಗಿಯೋಣಕ್ಕೆ. ಅಯ್ಯೋ ಸರಿ ಅದಕ್ಕಂದು ಬಿಡು. ಯಾವ ಮಟ್ಟಕ್ಕೆ ಓದ್ತಿತ್ತು ಅದು ಆಳ್ಗರಿದದು. ಅಯ್ಯೋ ಕಾಣೆ ಕುಣಿದ್ಲು ಕಣವ ಗೌರ್ಮೆಂಟ್ ಕಾಲೇಜ್ಗೆ ಸೇರ್ಸದ. ಗೌರ್ಮೆಂಟ್ ಕಾಲೇಜಲ್ಲೇ ಓದಲಿ, ಅಲ್ಲೂ ಚೆನ್ನಾಗಿ ಪಾಠ ಮಾಡ್ತಾರೆ ಕತೆ ಸೇರ್ಸದ ಅಂದಿದ್ದಕ್ಕೆ ಹಂಗೆ ಹಿಂಗೆ ಅನ್ಕೊಂಡು ಕುಣಿದ್ಲು. ಅದಕ್ಕೆ ಲಕ್ಷ ಕಟ್ಲೆ ಸೇರಿಸಿರತ್ತಾನೆ. ಇವತ್ತು 1 ನಂಬರ್ ಇಲ್ವಂತೆ ಸೊನ್ನೆ ಅಂತೆ. ಏನು ಹೊತ್ತಿ ಅವನ ಮಕ ನೋಡಕ್ಕೆ ಆಯ್ತಿತ್ತಿಲ್ಲ ಕಣ್ಮಗ. ಹುಲ್ಲು ಹಾಕೊಂಡು ಹುಲ್ಲು ಬೇಯ್ತಿತ್ತಿಲ್ಲ, ಹಂಗೆ ಮಕ ಮಾಡ್ಕೊಂಡು ಕುಂತಿದೆ. ಅಯ್ಯೋ ನಾವು ಸಮಾಧಾನ ಮಾಡಿಬಿಟ್ಟು ಇಷ್ಟ ಕಂಟ ಈಗ ವಾತಾರಿಂದ ಬರೀ ಇದೇ ಆಯ್ತಲ್ಲ ಗೊತ್ತಾಗ್ಬಿಟ್ಟು ಏನು ಕುಂಡಿ ಕುಪ್ಪಳಿಸ್ತಕ್ಕನವ ಆ ಪಾಟಿಗೆ. ಆಗ ಇದು ಯಾಕೋ ಸರ್ ಬರೋಕ್ಕಿಲ್ಲ ಅಂದ್ಬಿಟ್ಟು ಆಗ ಎಲ್ಲನೂ ಮಾದೇವನ ಕರೆಸಿ ಅವನ ಕಲ್ಲು ಹೇಳ್ಸಿ ಎಲ್ಲರೂ ಸಮಾಧಾನ ಮಾಡ್ದ ಕಣ್ಮಗ. ಇಷ್ಟೊತ್ತಾಯ್ತು ಸಮಾಧಾನ ಮಾಡೋದ್ಕೆತಾಗೆ. ಈ ಕೊಟ್ಟಿಗೆ ಕಸನು ತೊಡೆದಿತ್ತಿಲ್ಲ ಕಣ್ಮಗ, ಕೊಟ್ಟಿಗೆ ಕಸನು ತೊಡೆದಿತ್ತಿಲ್ಲ. ಅದಕ್ಕೆ ನೋಡೋ ತಡೀಲಿ ಅನ್ಕೊಂಡು ಎಲ್ಲ ಹರಿಕಂಗೆ ಕೂತಿತ್ತಲ್ಲ ನೋಡೋದು ಅನ್ಕೊಂಡಂಗೆ ಬಂದಕ್ಕನವ. ಅಯ್ಯೋ ಹೋಗ್ರತ್ಗೆ ಮಕ್ಳಿಗೆ ಬುದ್ಧಿ ಕಲ್ತ್ಕೊಂಡ್ರೆ ಹಂಗೆ. ಈಗ ಬೇರೆ ಕೂಟ್ರು ಪಾಟ್ರ ತಗೊಂಡಿದ್ರಂತಲ್ಲ ಅದೇನೋ ಇದ್ರಲ್ಲ ಇಷ್ಟಾಗ ಮೋದೆ ಅಂತದ್ದು ಹಾಕಿದ್ರಲ್ಲ. ಏನು ಮಾಡೋಂಗಿಲ್ಲ ಕಣವ, ನಾವು ತಲೆ ಮೇಲೆ ಕಸ್ ಕುಣಿಸ್ಕೊಂಡಷ್ಟು ನಮಗೆ ತೊಂದರೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಒಟ್ಟಿಗೆ ಇವಳು ಕುಡಿದ್ಲು ಮಗ 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 ಅಂದ್ಕೊಂಡು ಏನಾಗೇನು ನಾವೇನು ಮಕ್ಕಳು ಸಾಕಿತ್ತಿಲ್ವಾ? ಏನು ಸೀಮ್ಗಿಲ್ ಮಕ್ಕಳು ಸಾಕ್ತೀವಿ ಅಂತ ವಾಲೆ ಕಳ್ಕೊಂಡ್ರವ. ಅದಕ್ಕೆ ಏನಾರು ಮಾಡ್ಕೊಂಡು ನಮ್ಗೆ ಏನು ಅಂದ್ಕೊಂಡು ನಾನು ಏನು ಮಾತಾಡ್ನಿಲ್ಲವ. ಒಟ್ಟಿಗೆ ಇವ್ನಿಗೆ ಹೇಳ್ಬೇಕಲ್ಲ ಸುಮ್ಮನಿರ್ಲ ಮಗ ತಗ ಬೇಜಾರು ಮಾಡ್ಕೊಬೇಡ ಅಂತ ಅವನು ಸಮಾಧಾನ ಮಾಡಿದೆ. ಇನ್ನು ಅವನು ಒಂಥರ ಮನ್ಸ್ಕಾಕಲ್ಲ ಜಾಸ್ತಿಯ ಅದು ಇದು ಅಂತ ಮನ್ಸ್ಕಾಕತ್ತಾನೆ. ಅದಕ್ಕೆ ಧೈರ್ಯ ತಗೊಂಡಿರಲ್ಲ ಮಗ ಅಂದ್ಬಿಟ್ಟು ಸುಮ್ಮನೆ ಇರ್ತೆ ಕಣವ. ಸರಿ ಬಿಡೋದಕ್ಕೆ ಇದು ನನ್ನ ಸೊಸೆಗೆ ಹೆರಿಗೆ ಆಯಿತು ಕಣದಕ್ಕೆ. ಓ ಹೆರಿಗೆ ಆಯ್ತವ? ಯಾವಾಗ ಬರ್ತಾರೆ? ಸೀಸರಿನ್ ಮಾಡಿ ತೆಗೆದ್ರು ಗಂಡು ಮಗ. ಹೆಂಗೋ ಬಿಡು, ಹೆಂಗೋ ಸಿಹಿ ಸುದ್ದಿ ಹೇಳ್ದಲ್ಲ ಅತ್ತಗೆ. ನಿಜಕ್ಕೂ ನನಗೆ ಭಾಳ ಖುಷಿ ಆಯ್ತು. ಅತ್ತಗೆ ನೆನ್ನೆನೋಗಂತ ರಶ್ಮಿ ಕುಟ್ಟೆ
ಅವೇನ್ಗೆ ಟೈಮ್ ಆಗಿರ್ಬೇಕು ಕಣ್ ರಶ್ಮಿ ಅಂತವ ಫೋನ್ ಮಾಡೋದು ಆಮೇಲೆ ಕಣತ್ತೆ ಅಂತ ಅಂದ್ಬಿಟ್ಟು ಇವಳು ಅತ್ತಾಗಿತ್ತಾಗ ಅಡುಗೆನ ಆದ್ಲು. ನಾನು ಏನು ಹೊಲ್ತಕ್ಕೆ ಹೋದ್ನಲ್ಲ ಬರೋದು ಹೊತ್ತಾಯ್ತು. ಅದಕ್ಕೆ ಸುಮ್ಮನೆ ಅದೇ ಕಣವ ಮಾಡೋದಂತ ಅನ್ಕೊಂಡೆ ನಾನೇ ಫೋನ. ಬೆಳಿಗ್ಗೆ ಕಣಕ್ಕೆ ಬೆಳಿಗ್ಗೆ ಅರ್ಗೆ ಆಯಿತು. ಹೆಂಗ ಒಳ್ಳೇದಾಗ್ಲಿ ಮಗ ಆರೋಗ್ಯಗದೆ ಅವಳು ಚೆನ್ನಾಗವಳೆ. ಚೆನ್ನಾಗವಳೆ. WXYZ ಹಾಸ್ಪಿಟ್ಲ್ ಸೇರ್ಸಿವಿ. ಅಲ್ಲೇ ತೋರ್ಸ್ಕೊತಿದ್ದು. ಅಲ್ಲೇ ಅಲ್ವಕ್ಕೆ ತೋರ್ಸ್ಕೊತಿದ್ದು. ಏನಿಲ್ಲ ಒಟ್ಟಿಗೆ ಮಗ ಎಲ್ಲ ಆರೋಗ್ಯಗದೆ, ಏನು ತೊಂದರೆ ಇಲ್ಲ ಅಂತ ಅಂದರು. ಚಂದ್ರ ಚೆನ್ನಾಗ ಅವನೇ ಮಗವ ಎತ್ಕೊಂಡು ಚೆನ್ನಾಗ ಅವನೇ, ಏನಿಲ್ಲ ಅದಕ್ಕೆ ಒಟ್ಟಿಗೆ ಏನೂ ಇಲ್ಲ. ಚೆನ್ನಾಗ ಅವನೇ. ಸರಿ ಅವ್ವ ಆಯಿತು, ಚೆನ್ನಾಗಿರ್ಲಿ ಸುಮ್ಕಿರು. ಚೆನ್ನಾಗಿರ್ಲಿ ಅದನ್ನೆಲ್ವ ಕೇಳೋದು. ಏನೋವ ಚೆಂದಾಗಿದ್ರೆ ಏನು ಹೋಯ್ತಾ ಅದೇನೋ ಭತ್ತ ಮಕ ನೋಡೋದು ಹೋಯ್ತಾ ಬೆನ್ನು ನೋಡ್ಬೋದು. ಚೆನ್ನಾಗಿರೋದ್ನೆಲ್ವ ಕೇಳೋದು. ಹೆಂಗೋ ಬಿಡು, ಎರ್ಗೆ ಆಯಿತು ಅಂದಲ್ಲ ಭಾಳ ಸಂತೋಷ ಆಯಿತು ನಮಗೂ. ಏನು ಎಂತು ಅಂತವ ಅದೇ ಒಂದು ಗಾಬರಿ ಆದಂಗೆ ಆಗಿತ್ತು ಕಣ್ಮಗ. ಮನೇಲಿ ಯಾವಾರು ಬಸ್ರೀರ್ ಇದ್ರೆ ಒಂಥರ ಎದ್ದಾರ ಅಲ್ವಾ. ಅಯ್ಯೋ ಕರತ್ಗೆ ನನಗಂತೂ ಅತ್ತಗೆ ದಿಗ್ಲಾಗೋಗಿತ್ತು ನಿಜವಾಗ್ಲೂ. ಈಗ ಒಂಥರ ಮನಸ್ಸು ಸಮಾಧಾನ ಆಯಿತು. ಏನಪ್ಪ ಎಂತಪ್ಪ ಅಂದ್ಕೊಂಡು ಅದೇ ಒಂದು ಏತ್ನೆ ಆದಂಗೆ ಆಗಿತ್ತು. ಒಳ್ಳೆದೈತೆ ಸುಮ್ಕಿರವ. ಏನು ಯಾರು ಋಣನ ನಾವು ತಿಂದಿಲ್ಲ. ಒಳ್ಳೆದೈತೆ ಸುಮ್ಕಿರ. ಅದು ಯಾಕೆ ಸದ್ಯಕ್ಕೆ ಒಳ್ಳೆದಾಯ್ತಲ್ಲ ಅಷ್ಟೇ ಸಾಕು ಬಿಡು. ಅದೇ ಕನತ್ಗೆ ಸರಿ ಕನತ್ಗೆ ಆಯಿತು. ಅದೇ ಹೇಳೋದತ್ ಮಾಡಿದೆ. ಬತ್ತೀವ ಬಾ ನಾಡಿಕೆ ಒತ್ಲಂತೆಯಾ. ಅಡುಗೆ ಗಿಡ್ಗೆ ಮಾಡಬೇಡ, ಊಟ ತಕೊಂಡು ಬರ್ತೀನಿ. ಅಯ್ಯೋ ಅಲ್ಲಿ ಬರೋ ಅಡುಗೆ ಗಿಡ್ಗೆ ರಾಂಬರ್ಸ್ಕೊಬೇಡಿ, ಬಂದ್ರದಕ್ಕೆ ಬೇಡಕತ್ತೆ. ಅಡುಗೆ ಗಿಡ್ಗೆ ಯಾವುದು ಬೇಡ, ಬನ್ನಿ ಸುಮ್ಮನೆ. ಅದ್ಯಾಕೆ ಅಡುಗೆ ಗಿಡ್ಗೆ ಅಂತ ಇದು ಮಾಡ್ಕೊಬೇಡಿ, ಬನ್ನಿ ಸುಮ್ಮನೆ. ನಾಷ್ಟ ಮಾಡ್ಕೊಂಡು ಬರ್ತೀವಿ. ಅಲ್ಲೇ ಹೋಟ್ಲು ಪಟ್ಲ ತಗೊಳ್ಬೇಡಿ. ಬರ್ತೀವಂತ ಏನು ಪರವಾಗಿಲ್ಲ. ಅದಕ್ಕೆ ನೀನು ಪರವಾಗಿಲ್ಲ ಕಣ್ಣ ಮಗ, ನೀನು ಚೆನ್ನಾಗಂತೀಯ. ಸರಿ ಆಯಿತು. ಅದಕ್ಕೆ ಇನ್ನೇನದಕ್ಕೆ ಎಲ್ಲ ಚೆನ್ನಾಗಿದ್ದಾರ? ಕಣಪ್ಪ ಎಲ್ಲ ಚೆನ್ನಾಗವ್ರೆ. ಸರಿ ಅದಕ್ಕೆ ಆಯಿತು. ಸರಿ ಕಣವ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.